ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ ಅಂತ ತಿಳ್ಕೊಳ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಒಂದು ಡಿ ಜೆ ಮಿನಿ 2 ಮೈಕ್ ಮಿನಿ 2 ಅದನ್ನ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ಪ್ರೈಸು ಕ್ವಾಲಿಟಿ ಹೇಗಿದೆ, ಡಿ ಜೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಬಿಡಿ. ನಾನು ಫಸ್ಟ್ ಒಂದು ಗ್ರೆನರ್ ತೊಗೊಂಡಿದ್ದೆ. ಅದರಲ್ಲೇನೋ ನಾಯ್ಸ್ ಕ್ಯಾನ್ಸಲೇಷನ್ ಎಲ್ಲ ಇದೆ ಅಂತ ಹೇಳಿದರು. ಯಾವುದೇ ಥರದ್ದು ಇರಲಿಲ್ಲ, ನನಗೆ ನಾನು ಕಂಫರ್ಟಬಲ್ ಅಂತ ಅನಿಸ್ಲಿಲ್ಲ. ಅದಾದಮೇಲೆ ನಾನು ಯಾಕೆ ಅಂದರೆ ಡಿ ಜೆ ಆ್ಯಕ್ಷನ್ 5 ಪ್ರೋನ ಆಲ್ರೆಡಿ ನಾನು ಯೂಸ್ ಮಾಡ್ತಾಯಿದ್ದೀನಿ 1.5 ವರ್ಷದಿಂದ. ನನಗೆ ತುಂಬ ಚೆನ್ನಾಗಿ ಬ್ಯಾಟ್ರಿ ಪಿಕಪ್ ಆಗ್ಬೋದು, ಯಾವುದೇ ತುಂಬ ಚೆನ್ನಾಗಿದೆ. ಅದರಿಂದ ಡಿ ಜೆ ಬ್ರಾಂಡಿಗೆ ನಾನು ಹೋಗಿದ್ದೀನಿ. ನೋಡೋಣ, ಇದನ್ನ ಅನ್ಬಾಕ್ಸ್ ಮಾಡೋಣ, ಒಳಗಡೆ ಏನೇನಿದೆ ಅಂತೇಳಿ ನೋಡೋಣ ಬನ್ನಿ. ಫಸ್ಟಿಗೆ ನಿಮಗೆ ಈ ಥರ ಕಲರ್ ಸ್ಟ್ರ್ಯಾಪ್ಲರ್ಗಳು ಸಿಗುತ್ತೆ. ಇದನ್ನು ಚೇಂಜಸ್ ಮಾಡ್ಕೊಳ್ಳೋದು, ನೀವು ಶರ್ಟ್ ಯಾವ ಥರ ಅದು ಮ್ಯಾಚಿಂಗ್ ಮಾಡ್ಕೊಳ್ಳೋದು ಅಷ್ಟೇ. ಇದರಲ್ಲಿ ನೀವು ಇದನ್ನ ತೊಗೊಂಡಿಲ್ಲ ಅಂದರೆ ಮಾಮೂಲಿ ಮೈಕ್ ತೊಗೊಂಡ್ರೆ 2,000 ಉಳಿಯುತ್ತೆ ನಿಮಗೆ. ಅದು 12,000, ಇದು 14,000 ಆಗುತ್ತೆ ಪ್ರೈಸ್ ಬಂದು. ಅದನ್ನ ಬಿಟ್ಟರೆ ಈಗ ಬನ್ನಿ ಮೈನ್ ಮ್ಯಾಟ್ರಿಗೆ ಹೋಗೋಣ. ಬಾಕ್ಸಲ್ಲಿ ಇನ್ನೇನು ಇಲ್ಲ ಇದರಲ್ಲಿ. ಅದೇ ಬಿಟ್ಟರೆ ಡಿ ಜೆ ಸ್ಟಿಕ್ಕರ್ಸು, ವಾರಂಟಿ ಕಾರ್ಡ್ ಇರಬೇಕು ಮೇ ಬಿ. ನಾನು ಇದನ್ನ ಓಪನ್ ಮಾಡಿಲ್ಲ. ಸೇಮ್ ನಿಮಗೆ ಒಂದು ಡಿ ಜೆ ಇದೊಂದು ಕಟಿಂಗ್ ಸ್ಟಿಕ್ಕರ್ ಕೊಡ್ತಾರೆ. ಅದು ಬಿಟ್ಟರೆ ಮ್ಯಾನ್ಯುವಲ್ ಇದೆ, ಹೇಗೆ ಕನೆಕ್ಟ್ ಮಾಡ್ಕೊಬೇಕು ಅಂತೇಳಿ, ಫೋನಿಗಾಗಲಿ ಕ್ಯಾಮ್ರಕ್ಕಾಗಲಿ, ಆ್ಯಕ್ಷನ್ ಕ್ಯಾಮ್ರಾಗಳಿಗೂ ಮತ್ತು 360ಗೆ ಆಗುತ್ತೆ, ಗಿಂಬಲಿಗೆ ಆಗುತ್ತೆ. ಅದು ಬಿಟ್ಟರೆ ಇನ್ನೇನು ಇಲ್ಲ ಇದರಲ್ಲಿ. ಇಷ್ಟೇ ಇರೋದು, ಕಾಣ್ತಿದೆ ಅಂತ ಅಂದ್ಕೊಳ್ತೀನಿ. ಅದನ್ನು ಬಿಟ್ಟರೆ ನೆಕ್ಸ್ಟು ಸೇಫ್ಟಿ ಗೈಡ್ಲೈನ್ಸ್ ಒಂದು ಇದಿದೆ. ಇದು ನನಗೇನು ಯೂಸ್ ಇಲ್ಲ. ಮತ್ತೆ ನೋಡ್ಕೊಳ್ಳೋಣ. ಅದು ಬಿಟ್ಟರೆ ಮೈನೀಗ ಕ್ಯಾಮ್ರಕ್ಕೆ ನೋಡಿ, ಇದರಲ್ಲಿ 2 ಮಿಸ್ ಆಗಿದೆ ಆ್ಯಕ್ಚುಲಿ. ಅದೇನೋ ಒಳಗೆ ಇದೆಯಾ ಅಂತ ನೋಡೋಣ. ನೋಡಿ 2 ಇಲ್ಲ ಇದರಲ್ಲಿ ಕಲರ್ಸ್. ಆ್ಯಕ್ಚುಲಿ ಫುಲ್ ಇರಬೇಕು. ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಅದ್ರದ್ದು 2 ಇದೆ. ಮತ್ತು 2 ಮ್ಯಾಗ್ನೆಟ್ ಬರುತ್ತೆ ಅಷ್ಟೇ, ಇನ್ನೇನಿಲ್ಲ. ಇದು C2C ಒಂದು ಕೇಬಲ್ ಕೊಟ್ಟಿದ್ದಾರೆ. ಮತ್ತು ಕ್ಯಾಮ್ರಾದಿಂದ ಇದರ ರಿಸೀವರಿಗೆ ಒಂದು ಕನೆಕ್ಟ್ ಮಾಡೋದು ಬರುತ್ತೆ. ಇಲ್ಲಾಂದರೆ ಗೋಪ್ರಗೆಲ್ಲ ಆ್ಯಕ್ಚುಲಿ ಇದೇ ಥರದ ಕ್ಯಾಮ್ರಾದಲ್ಲಿ ಕನೆಕ್ಟ್ ಆಗೋದು ಅಂತ ತಿಳ್ಕೊಳ್ತೀನಿ ನಾನು. ಯಾಕೆ ನಾನು ಯೂಸ್ ಮಾಡಿಲ್ಲ. ಗೋಪ್ರದಲ್ಲಿ ನೋಡಿದ್ದೀನಿ ಇದೇ ಥರದ್ದು ಹಾಕ್ಕೊಂಡಿರ್ತಾರೆ ಕೆಲವರು ಕಂಟೆಂಟ್ ಕ್ರಿಯೇಟರ್ಸ್ ಎಲ್ಲ ನೋಡಿದ್ದೀನಿ. ಅದನ್ನು ಬಿಟ್ಟರೆ 2 ಮ್ಯಾಗ್ನೆಟ್ ಇದೆ ನೋಡಿ, ಇದರೊಳಗೆ ಕಾಣ್ತಾ ಇರ್ಬೋದು. ಸೇಮ್ ಇದೇ ಥರ ಬರುತ್ತೆ. ಡಿ ಜೆ ಲೋಗೋ ಇದೆ ನೋಡಿ, ಇದರಲ್ಲಿ ಕಾಣ್ತಿದೆ ಅಂತ ಅಂದ್ಕೊಳ್ತೀನಿ. ಡಿ ಜೆ ಲೋಗೋ ಇದೆ. ಇದೇ ಥರದ್ದು ಇನ್ನೊಂದಿದೆ. ಇದೇನಾಗ ಆಗುತ್ತೆ ಅಂದರೆ ನೀವು ಹೆಲ್ಮೆಟ್ ಒಳಗೆಲ್ಲ ಇದು ಮಾಡ್ಕೊಂಬಿಟ್ರೆ ಮೈಕ್ ಇಟ್ಕೊಳ್ಳೋಕೆ ಈಸಿ ಆಗುತ್ತೆ. ಜಸ್ಟ್ ಕ್ಲಿಪ್ಪಿಂಗ್ ಆದರೆ ಆಯ್ತು ಅಷ್ಟೇ. ಅದು ಅದನ್ನು ಬಿಟ್ಟರೆ ನಾನು ಹೇಳಿದ್ನಲ್ಲ ನೋಡಿ, ಅದರಲ್ಲಿ 2 ಮಿಸ್ ಆಗಿದೆ ಅಂತ. ಕ್ಲಿಪ್ಪರ್ಸ್ ಇಲ್ಲ ಹಾಕಿದ್ದಾರೆ ನೋಡಿ. ಏನಕ್ಕೆ ಮಿಸ್ ಮಾಡಿದ್ರು ಗೊತ್ತಿಲ್ಲ. ಮಾಮೂಲು ರೆಗ್ಯುಲರಾಗಿ ಅಲ್ಲೇ ಬರುತ್ತೆ ನೋಡಿದ್ದೀನಿ ವೀಡಿಯೋಗಳೆಲ್ಲ. ನಾನು ಏನೋ ಕೊಟ್ಟಿಲ್ಲೇನೋ ಅಂತ ತಿಳ್ಕೊಂಡೆ. ಒಂದು ಬ್ಲ್ಯಾಕ್ ಕಲರು, ಸೇಮ್ 2 ಬ್ಲ್ಯಾಕ್ ಏನಿದೆ ಅಂತ.
ಸೇಮೇ ಇದೆ ಎರಡೂ, ಕಲರ್ ಏನು ಚೇಂಜಸ್ ಕಾಣ್ತಾ ಇಲ್ಲ. ಅದಾದಮೇಲೆ ನೋಡಿ, ಈಗ ಮೈನಾಗಿ ಮೈಕು ಬಾಕ್ಸ್ ಮಾತ್ರ ನಿಜವಾಗ್ಲೂ ಹೇಳ್ತೀನಿ ಸೂಪರ್ ಆಗಿದೆ. ಒಂದು ಕ್ವಾಲಿಟಿ ಮುಟ್ಟಕ್ಕಂತ ಫೀಲು ಕೊಡುತ್ತೆ ಬಾಕ್ಸ್ನ. ನೋಡಿ ಇಲ್ಲಿ 2 ಮೈಕ್ರು, ಒಂದು ರಿಸೀವರು, ಮತ್ತೊಂದು ಈ ಥರ ಪಿನ್ ಬರುತ್ತೆ. ಇದೇನಕ್ಕೆ ಅಂತ ಹೇಳಿದರೆ ಆ್ಯಂಡ್ರಾಯ್ಡ್ ಫೋನ್ ಬರುತ್ತಲ್ಲ ಅದಕ್ಕೆ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಕ್ಯಾಮ್ರಕ್ಕೂ ಹಾಕಿ ಯೂಸ್ ಮಾಡ್ಬೋದು ಅನಿಸುತ್ತೆ. ನೋಡಿ ಈ ಥರ ಮಾಡಿ ಇದನ್ನ ಸಿ ಪಿನ್ದು ಆ್ಯಂಡ್ರಾಯ್ಡ್ದು ಪಿನ್ ಇರುತ್ತಲ್ಲ ಅದಕ್ಕೆ ಇದು ಮಾಡಿಕೊಂಡ್ರೆ ಕನೆಕ್ಟ್ ಆಗುತ್ತೆ ನಿಮಗೆ. ಅದು ಇಲ್ಲಾಂದರೆ ಡೈರೆಕ್ಟಾಗಿ ಕನೆಕ್ಟ್ ಆಗುತ್ತೆ. ಇದೇನು ಬೇಕು ಅಂತೇನಿಲ್ಲ ನನ್ನ ಪ್ರಕಾರ. ನೀವು ನಮ್ಮದು ಆ್ಯಕ್ಷನ್ ಕ್ಯಾಮ್ರಾಗಳಿಗೆಲ್ಲ DJ ಇದಲ್ವ, ಡೈರೆಕ್ಟ್ ಕನೆಕ್ಟ್ ಉಂಟು ಅದಕ್ಕೆ. ಇದ್ರದ್ದು ರಿಸೀವರ್ದೇನು ಅವಶ್ಯಕತೆಗಳಿಲ್ಲ ಅದರಲ್ಲಿ. ಅದರಿಂದಲೇ ನಾನು DJI ಮೈಕ್ ತೊಗೊಂಡಿದ್ದು, ಒಂದು ಮೈನ್ ಅದೇ ಉದ್ದೇಶ ತೊಗೊಂಡಿದ್ದು. ಪ್ರೀಮಿಯಂ ಲುಕ್ಕು ಸೂಪರಾಗಿದೆ. ಆನ್ಲೈನ್ಲಿ 13 ಚಿಲ್ಲರೆ ಇರಬೇಕು, ನಾನು ಹೊರಗಡೆ ತೊಗೊಂಡಿದ್ದು 13,700 ಕೊಟ್ಟಿದ್ದೀನಿ. ಬೇರೆ ಕಡೆ HSR ಲೇಔಟು ತುಂಬ ಕಡೆ ನಾನು ವಿಚಾರಿಸಿದೆ, 14,000 ಹೇಳಿದರು. ಮತ್ತೊಂದು ವಿಚಾರ ಏನಂದರೆ ಅಷ್ಟು ದೂರ ಹೋಗಿ ಬರೋದು ನಮಗೆಲ್ಲ ಆಗಲ್ಲ. ಬೈಕ್ ಓಡ್ಸೋಕೆ ಒಂಥರ ಹಿಂಸೆ ಆಗುತ್ತೆ, ಅಲ್ಲಿವರೆಗೆ ಹೋಗಬೇಕಲ್ಲ ಅಂತ. ಯಾಕೆ ಆ್ಯಕ್ಚುಲಿ ನಾನು ಇರೋದು ರಾಜಾಜಿನಗರದಲ್ಲಿ, ಅಲ್ಲಿಂದ ಅಲ್ಲಿಗೆ ತುಂಬ ದೂರ ಆಗುತ್ತೆ. ನೋಡಿ ಮತ್ತು ಇದು ರಿಮೂವಬಲ್ ಇದೆ ನೋಡಿ. ಇದನ್ನ ತೆಗೆದ್ಬಿಟ್ಟು ನೋಡಿ ಇದನ್ನ ಹಾಕ್ಕೊಬೋದು. ಸ್ಟಿಪ್ಪರ್ ಇದೆಯಲ್ಲ, ಜಸ್ಟ್ ಹಿಂಗೆ ತೋರಿಸ್ತೀನಿ. ತೆಗೆಯೋಕ್ಕೆ ನೋಡಿ ಕೂತ್ಕೊಳ್ಳುತ್ತೆ. ನೀವು ಹೆಲ್ಮೆಟಿಗೆಲ್ಲ ಹಾಕ್ಕೊಂಡು ಸೂಪರಾಗಿರುತ್ತೆ, ಹಾಕ್ಕೋಬೋದು. ನೀವು ಯಾವುದೇ ಇದಕ್ಕಾದ್ರೂ ಅಷ್ಟೇ ಪಟಕ್ಕಂತ ಕೂತ್ಕೊಳ್ಳುತ್ತೆ. ಮತ್ತು ಇದನ್ನೂ ರಿಮೂವ್ ಮಾಡ್ಬೋದು. ನೋಡಿ ಆ ಸ್ಟ್ರಪ್ರೇ ಇದೆಯಲ್ಲ, ಇದನ್ನ ಚೇಂಜಸ್ ಮಾಡ್ಕೊಳ್ಳೋಕೆ ನಿಮಗೆ ಯಾವ್ದು ಬೇಕೋ ಅದನ್ನ ಹಾಕ್ಕೊಬೋದು. ಚೆನ್ನಾಗಿದೆ, ಅಂದರೆ ಪೈಸಾ ವಸೂಲು ಅಂತ ಹೇಳ್ಬೋದು. ನನಗೇನೋ ಇಷ್ಟ ಆಯಿತು, ಬೇರೆಯವರಿಗೆಲ್ಲ ಗೊತ್ತಿಲ್ಲ. ನನ್ನಂತೂ ತುಂಬ ಇಷ್ಟ ಆಯಿತು ನನಗೆ. ಅದಾದಮೇಲೆ ಇದು ಯಾವ ಥರ ವರ್ಕ್ ಆಗುತ್ತೆ ಅಂತೇಳಿ, ಹೆಂಗೆ ಕನೆಕ್ಟ್ ಮಾಡಬೇಕು ಅಂತೇಳಿ ಇನ್ನೊಂದು ವೀಡಿಯೋ ಮಾಡಿ ಹಾಕ್ತೀನಿ. ಸಿಗೋಣ, ಬಾಯ್ ಬಾಯ್.